ಬಂದ್ರೆ ಸ್ನೇಹಿತರೆ ಬನ್ನಿ. ಇವತ್ತಿನ ವಿಡಿಯೋದಲ್ಲಿ ಏನಪ್ಪಾ ಅಂದ್ರೆ, ತುಂಬಾ ಜನ ಕಮೆಂಟ್ ಹಾಕಿದ್ರಿ, ತುಂಬಾ ಜನ ವಾಟ್ಸಪ್ ಅಲ್ಲೂ ಹೇಳಿದ್ರಿ, ಸರ್ ಯಾವುದು ಹೈಯೆಸ್ಟ್ ಅರ್ನಿಂಗ್ ಆಗುವಂತ ಕ್ಯಾಟಗರಿ ದಯವಿಟ್ಟು ಹೇಳಿ, ಅದಾದ್ರೆ ನಾವು ಅದನ್ನ ಮಾಡ್ತೀವಿ. ಯಾಕಂದ್ರೆ ಬರ್ತೀವಿ ಯೂಟ್ಯೂಬ್ಗೆ, ಒಳ್ಳೆ ಹೈ ಅರ್ನಿಂಗ್ ಕ್ಯಾಟಗರಿನೇ ಮಾಡೋಣ ಅಂತ ಹೇಳ್ತಾ ಇದ್ರು. ಓಕೆ, ಇವತ್ತು ಅದ್ರ ಬಗ್ಗೆನೇ ವಿಡಿಯೋ. ದಯವಿಟ್ಟು ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ, ಓಕೆನಾ? ಅವಾಗ ನಿಮ್ಗೆಲ್ಲ ಅರ್ಥ ಆಗುತ್ತೆ ಯಾವ್ದು ಹೈ ಅರ್ನಿಂಗ್ ಕ್ಯಾಟಗರಿ ಅಂತ, ಓಕೆನಾ? ಬರೋದು ಹೇಳ್ತಾ ಹೋಗ್ತಾನೆ, ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾನೆ. ಈ ಕ್ಯಾಟಗರಿ ನಾನೇನ್ ಮಾಡ್ತೀನಿ, ಲೋ ಕ್ಯಾಟಗರಿನೂ ಹೇಳ್ತೀನಿ. ಓಕೆ, ಬರೀ ಐ ಕ್ಯಾಟಗರಿ ಬರೋ ತಿಳ್ಕೊಂಡ್ರೆ ಹೆಂಗೆ, ನೀವು ಲೋ ಕ್ಯಾಟಗರಿನ ತಿಳ್ಕೊಬೇಕಲ್ವಾ? ಅದ್ರಲ್ಲಿ ನಿಮ್ದು ಇರ್ಬೋದು, ಐ ಕ್ಯಾಟಗರಿ ಚಾನಲ್ ನಿಮ್ದು ಇರ್ಬೋದು, ಲೋ ಕ್ಯಾಟಗರಿಲೂ ಇರ್ಬೋದು, ಯಾವ್ದು ಅಂತ ನೀವು ತಿಳ್ಕೊಬೋದು. ಓಕೆ, ನೆಕ್ಸ್ಟ್ ಬೇಕಾದ್ರೆ ಅದನ್ನೂ ಟ್ರೈ ಮಾಡ್ಬೋದು, ಬಟ್ ತಿಳ್ಕೊಂಡು ಮಾಡೋದು ಒಳ್ಳೇದಲ್ವಾ? ಬನ್ನಿ, ಈಗ ಭರತ್ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾನೆ. ಭರತ್, ಯಾವ್ದು ಬರುತ್ತೋ ಐ ಒಂದು ಕ್ಯಾಟಗರಿ ಚಾನಲ್ಸ್ ಅರ್ನಿಂಗ್ಸ್ ಅಲ್ಲಿ? ಮೊದಲನೇ ಬಂದ್ಬಿಟ್ಟು ಫೈನಾನ್ಸ್ ಬಂದ್ಬಿಟ್ಟು 1,000 ವ್ಯೂಸ್ ಬಂದ್ರೆ $8 ಅಂದ್ರೆ $25. ಇದು ಹೈಯೆಸ್ಟ್ ಅಂತಾನೆ ಹೇಳ್ಬೋದು. ಇದು ಯೂಟ್ಯೂಬ್ಗೆ ಕಿಂಗ್ ಇದು. ಸೊ ಇದು ಇನ್ಕ್ಲೂಡ್ ಆಗುತ್ತೆ ಏನೋ SIP ಬಗ್ಗೆ, LIC ಬಗ್ಗೆ, ಮತ್ತೆ ಸ್ಟಾಕ್ ಮಾರ್ಕೆಟಿಂಗ್ ಬಗ್ಗೆ, ಅದೆಲ್ಲ ಇನ್ಕ್ಲೂಡ್ ಆಗುತ್ತಿದೆ ಒಳಗಡೆ. ಬಟ್ ಏನಂತ ಅಂದ್ರೆ ನೀವು ಮಾಡ್ಬೇಕಂತ ಅಂದ್ರೆ ಈ ಕ್ಯಾಟಗರಿ ನಾಲೆಜ್ ಅಂದ್ರೆ ತಿಳ್ಕೊಂಡು ನೀವು ಮಾಡಿ. ಬಿಕಾಸ್ ಫೇಕ್ ಇನ್ಫಾರ್ಮೇಶನ್ ಕೊಟ್ರೆ, ರಿಪೋರ್ಟ್ ಮಾಡ್ರೆ ನಿಮ್ ಚಾನಲ್ ಬ್ಯಾನ್ ಆಗ್ಬಹುದು. ಸೊ ತಿಳ್ಕೊಂಡು ಆದಷ್ಟು ನೀವು ಫೈನಾನ್ಸ್ ಕ್ಯಾಟಗರಿ ಮಾಡ್ಬೇಕಂತ ಅಂದ್ರೆ ಮಾಡಿ, ಬಟ್ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಗೊತ್ತಿರ್ಬೇಕು ನಿಮ್ಗೆ ಅಷ್ಟೇ. ನೆಕ್ಸ್ಟ್ ಬಿಸ್ನೆಸ್ ಬಂದ್ಬಿಟ್ಟು ಇದು ಕೂಡ ಒಳ್ಳೆ ಕ್ಯಾಟಗರಿನೇ. ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ ಏನು ಫಾಲ್ ಫಿಲ್ ಮಾಡ್ಬೇಕು, ಯಾವ ತರ ಬಿಸ್ನೆಸ್ ಇದೆ ಅಂತ ಈ ತರ ಎಲ್ಲ ಎಕ್ಸ್ಪ್ಲೇನ್ ಮಾಡಬಹುದು, ವಿಡಿಯೋಸ್ ಮಾಡಬಹುದು. ಈ ತರ ವಿಡಿಯೋಸ್ಗೆಲ್ಲ ನಿಮ್ಗೆ 1,000 ವ್ಯೂಸ್ ನೆನಪಲ್ಲಿ ಇಟ್ಕೊಳ್ಳಿ. RPM ಏನಿದೆ ಅದ್ರ ಬಗ್ಗೆ ಡೆಡಿಕೇಟೆಡ್ ಆಗಿ ನಾವು ನೆಕ್ಸ್ಟ್ ವಿಡಿಯೋ ಮಾಡ್ತೀವಿ. ಈಗ 1,000 ವ್ಯೂಸ್ ಬರುತ್ತಲ್ಲ, ಅದಕ್ಕೆ ಜನರು ಈಗ ಒಂದು 10 ನಿಮಿಷ ವಿಡಿಯೋ ಇತ್ತಂತ ಅಂದ್ರೆ ಮಿನಿಮಮ್ 8 to 9 ಮಿನಿಟ್ಸ್ ನೋಡಿದ್ರೆ ಇಷ್ಟು ನಿಮ್ಗೆ ಅರ್ನಿಂಗ್ಸ್ ಬರುತ್ತೆ. ಇಲ್ಲ ಅಂತಂದ್ರೆ ಬರೋದಿಲ್ಲ. ಓಕೆ, ಬಟ್ ಇದ್ರ ಬಿಟ್ವೀನ್ ಬರ್ಬೋದು, ಏನೋ $6 to $20. ಇದು ಕೂಡ ಹೈ ಅರ್ನಿಂಗ್. ನೆಕ್ಸ್ಟ್ ಇನ್ವೆಸ್ಟಿಂಗ್, ಇದು ಥರ್ಡ್, $8 to $30. ಇದು ಅಪ್ರಾಕ್ಸಿಮೇಟ್, ಇದು ಎಕ್ಸಾಕ್ಟ್ಲಿ ಬರೋದಿಲ್ಲ 30, ಒಂದು 8 to 20 ಅಂತ ಇಟ್ಕೊಳ್ಳೋದು. ಓಕೆ, ಬಿಕಾಸ್ ಇದು ಆಲ್ಮೋಸ್ಟ್ ಎಕ್ಸಾಕ್ಟ್ ಅಲ್ಲ ಇದು. ಓಕೆ, ಇದು ಥರ್ಡ್ ಕ್ಯಾಟಗರಿ ಬರುತ್ತೆ. ಯಾವ್ದ್ರ ಮೇಲೆ ಇನ್ವೆಸ್ಟ್ ಮಾಡ್ಬೇಕು, ಯಾವ ಸ್ಟಾಕ್ಸ್ ಮೇಲೆ ಇನ್ವೆಸ್ಟ್ ಮಾಡ್ಬೇಕು, ನಾವು ಇದ್ರ ಬಗ್ಗೆ ನೀವು ಸ್ವಲ್ಪ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಟ್ರೆ ನಿಮ್ಗೆ ವ್ಯೂಸ್ ಬರುತ್ತೆ. ವ್ಯೂಸ್ ಬಂದ್ರೆ ನಿಮ್ಗೆ $8 ಇಂದ ಒಂದು $20 ಅಪ್ರಾಕ್ಸ್ ಇಟ್ಕೊಳ್ಳಿ. ಓಕೆ, $30 ಅಂತಾರೆ, ಬಟ್ $20 ಅಪ್ರಾಕ್ಸ್ ಇಟ್ಕೊಳ್ಳೋದು. ಆಮೇಲೆ ನೆಕ್ಸ್ಟ್ 4ನೇದು ಹೋಗೋಣ, ರಿಯಲ್ ಎಸ್ಟೇಟ್. ಈ ತರ ಸ್ಕ್ವೇರ್ ಫೀಟ್ಗೆ ಇಷ್ಟಿದೆ, ಇಷ್ಟು ಲೋ ಪ್ರೈಸ್, ಇಷ್ಟು ಮನೆ ರೆಂಟ್ಗಿದೆ, ಲೀಸ್ಗಿದೆ, ತುಂಬಾ ಕಡಿಮೆ ಪ್ರೈಸ್, ಈ ತರ ರಿಯಲ್ ಎಸ್ಟೇಟ್ ಬಗ್ಗೆ ಮಾಡಿದ್ರೆ $6 to $20 ಬರುತ್ತೆ. ಎಷ್ಟಕ್ಕೆ? 1,000 ವ್ಯೂಸ್ಗೆ. ಓಕೆ, ನೆಕ್ಸ್ಟ್ ಹೋಗೋಣ ಟೆಕ್ನಾಲಜಿ. ಇದಂದ್ರೆ ಈ ನಮ್ಮ ಟೆಕ್ ವಿತ್ ಬರೋದ್ ಚಾನಲ್. ಇದು ಬಂದ್ಬಿಟ್ಟು $2 to $10, 1,000 ವ್ಯೂಸ್ಗೆ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು AI ವಿಡಿಯೋ. ಅಂದ್ರೆ ಉದಾಹರಣೆಗೋಸ್ ತುಂಬಾ ಜನ ಮಾಡ್ತಾರೆ AI ವಿಡಿಯೋ ಟ್ಯುಟೋರಿಯಲ್, ಅದಕ್ಕೆ ಬರುತ್ತೆ. ನೀವು AI ವಿಡಿಯೋ ಮಾಡ್ತಿರಲ್ಲ, ಅದಕ್ಕಲ್ಲ. AI ವಿಡಿಯೋ ಮಾಡಿದ್ರೆ ಕಡಿಮೆ ವ್ಯಾಲ್ಯೂ, ಬಟ್ AI ಟ್ಯುಟೋರಿಯಲ್ ಮಾಡಿದ್ರೆ ಫೇಸ್ ಪ್ಲಸ್ ವಾಯ್ಸ್ ಇರುತ್ತೆ, ಜಾಸ್ತಿ ವ್ಯಾಲ್ಯೂ, ಜಾಸ್ತಿ ಅರ್ನಿಂಗ್ಸ್. ಎಷ್ಟು? $3 to $12 ಅರ್ನಿಂಗ್ಸ್ ಇರುತ್ತೆ ನಿಮ್ದು. ಓಕೆ, ನೆಕ್ಸ್ಟ್ ಡಿಜಿಟಲ್ ಮಾರ್ಕೆಟಿಂಗ್ ಬಗ್ಗೆ ಮಾಡೋದು, ಪ್ರಾಡಕ್ಟ್ಸ್ ಬಗ್ಗೆ, ಡಿಜಿಟಲ್ ಪ್ರಾಡಕ್ಟ್ಸ್ ಬಗ್ಗೆ $4 to $15. ಓಕೆ, ನೆಕ್ಸ್ಟ್ ಎಜುಕೇಶನ್ ಏನಾದ್ರು ಎಜುಕೇಟ್ ಮಾಡ್ತಾ ಇದ್ರೆ, ಏನಾದ್ರು ಒಂದು ಕಲ್ಸ್ಕೊಡ್ತಾ ಇದೀರ ಅಂತ ಅಂದ್ರೆ ಇದು ಬಂದ್ಬಿಟ್ಟು $2 to $8. ಓಕೆ, ನೆಕ್ಸ್ಟ್ ಸಾಫ್ಟ್ವೇರ್ ಟ್ಯುಟೋರಿಯಲ್ಸ್ ಬಂದ್ಬಿಟ್ಟು ಈಗ ಸಾಫ್ಟ್ವೇರ್ ಬಗ್ಗೆ ಏನಾದ್ರು ನಾಲೆಜ್ ಕೊಡೋದು, ಲ್ಯಾಪ್ಟಾಪ್ ನ ರೀಸೆಟ್ ಮಾಡೋದು, ಈ ತರ ಒಂದು ಟ್ಯುಟೋರಿಯಲ್ಸ್ ಎಲ್ಲ ಕೊಡೋದು $3 to $12. ನೆಕ್ಸ್ಟ್ ಹೆಲ್ತ್ ಅಂಡ್ ಫಿಟ್ನೆಸ್ $2 to $8. ಗೊತ್ತಿಲ್ಲ ಹೆಲ್ತ್ ಅಂಡ್ ಫಿಟ್ನೆಸ್ ಬಗ್ಗೆ, ಹೇಗೆ ಹೆಲ್ದಿ ಆಗಿರ್ಬೇಕು, ಹೇಗೆ ಫಿಟ್ ಆಗಿರ್ಬೇಕು ಬಾಡಿ, ಇದ್ರ ಬಗ್ಗೆ ಎಲ್ಲ ವಿಡಿಯೋಸ್ ಮಾಡೋದು. ಇದೆಲ್ಲ $2 to $8 ಬರುತ್ತೆ 1,000 ವ್ಯೂಸ್ಗೆ. ಕರಿಯರ್ ಅಂಡ್ ಜಾಬ್ಸ್, ಈ ತರ ಒಂದು ಜಾಬ್ ಇದೆ, ಅಪ್ಲೈ ಮಾಡೋದು, ವರ್ಕ್ ಫ್ರಮ್ ಹೋಮ್, ಜಾಸ್ತಿ ಇದೆ ಸಂಬಳ, ಈ ತರ ಎಲ್ಲ ಮಾಡಿದ್ರೆ $2 to $8 ಸೇಮ್ ಇದು. ಬಟ್ ನೆಕ್ಸ್ಟ್ ಬಂದ್ಬಿಟ್ಟು ಟ್ರಾವೆಲ್, ಯಾರ ಟ್ರಾವೆಲಿಂಗ್ ಮಾಡ್ತಾರೆ $1 to $5 ಸಿಗುತ್ತೆ ಅವ್ರಿಗೆ. ಓಕೆ, ಟ್ರಾವೆಲಿಂಗ್ ವಿಡಿಯೋಸ್ಗೆಲ್ಲ. ನೆಕ್ಸ್ಟ್ ಬಂದ್ಬಿಟ್ಟು ಆಟೋಮೋಟಿವ್, ಅಂದ್ರೆ ಆಟೋಮೊಬೈಲ್ಸ್ ಬಗ್ಗೆ, ವೆಹಿಕಲ್ಸ್ ಬಗ್ಗೆ, ಗಾಡಿ ಬಗ್ಗೆ ಏನಾದ್ರು ವಿಡಿಯೋಸ್ ಮಾಡ್ತೀರಾ ಅಂತ ಆದ್ರೆ $1 to $6. ಓಕೆ, ಇಷ್ಟಾಯ್ತು ಯಾವುದು ಹೈ RPM ಕ್ಯಾಟಗರೀಸ್. ಓಕೆ, ಹೈ RPM ಕ್ಯಾಟಗರೀಸ್ ಬರುತ್ತೆ. ಫೈನಾನ್ಸು ಏನಿದೆ ನಂಬರ್ 1 ಅಲ್ಲಿ ಇದೆ. ಓಕೆ, ಫೈನಾನ್ಸ್ ಬಗ್ಗೆ ಅದೇ ಬರೋದು, ತಿಳ್ಕೊಂಡು ಮಾಡಿ. ಇಲ್ಲಾಂದ್ರೆ ನಿಮ್ ಚಾನಲ್ಗೆ ಸ್ಟ್ರೈಕ್ಗಳು ಬರ್ಬೋದು, ಚಾನಲ್ ಡಿಲೀಟ್ ಆಗ್ಬೋದು. ಮಾಡಕ್ ಹೋದ್ರೆ ಅರ್ಥ ಆಯ್ತಾ? ತಿಳ್ಕೊಂಡೆ ಎಲ್ಲ ಮಾಡಿ.
ಯಾವುದೇ ಅಷ್ಟೇ ತಿಳ್ಕೊಂಡ್ ಮಾಡಿ. ಅದಕ್ಕೆ ಹೇಳೋದು ಯೂಟ್ಯೂಬ್ ವಿಡಿಯೋ ನೋಡಿ ನಮ್ದು ತಿಳ್ಕೊಳ್ಳಿ ಆಮೇಲೆ ಯೂಟ್ಯೂಬ್ ಮಾಡಿ ಅಂತ. ಕೆಲವ್ರು ನೀವು ಕೇಳಲ್ಲ, ಇವ್ರು ವಿಡಿಯೋ ನೋಡ್ರೆ ಇವ್ರಿಗೆ ವ್ಯೂಸ್ ಹೋಗುತ್ತೋ ಅಂತ ನೀವು ಇದು ಮಾಡ್ತೀರಾ. ಓಕೆ, ಈಗ ನಾನು ಹೇಳ್ತೀನಿ. ಈಗ ಬರ್ತಾ ಇನ್ನೊಂದು ಹೇಳ್ದ ವಿಡಿಯೋಸ್ ಅಂತ ಹೇಳ್ದ, ಬಗ್ಗೆ ಹೇಳೋದು. ಅದಕ್ಕೆ ನೋಡಿ ಕೆಲವರು ಜನ ಕಾರ್ಟೂನ್ ವಿಡಿಯೋ ಮಾಡು, ವಿಡಿಯೋ ಮಾಡು ಅಂತ ಒಂದೊಂದು ವಿಡಿಯೋದಲ್ಲಿ 38,000 40,000 50,000 ಸಂಪಾದನೆ ಮಾಡ್ಕೊಂತ ಇದಾರೆ. ನಿಮ್ಗೆ ಯಾರಿಗೂ ಗೊತ್ತಾಗ್ತಿಲ್ಲ ಕಾರ್ಟೂನ್ ಚಾನಲ್ ಮಾಡಿ ಚೆನ್ನಾಗತ್ತಾ, ಅದು ಹೇಗೆ ಮಾಡೋದು, ಅದಕ್ಕೆ ರೂಲ್ಸ್ ಇದೆ. 30 ಕಂಟೆಂಟ್ ಬಂದ್ಬಿಡುತ್ತೆ, ಹೇಳ್ದಲ್ಲ ರೂಲ್ಸ್ ಇದೆ. ಬಟ್ ಕೆಲವರು ಹೇಳ್ತಾರೆ ವಿಡಿಯೋ ಮಾಡೋ ಕಾರ್ಟೂನ್ ವಿಡಿಯೋ ಮಾಡೋ ಅಂತ, ಅಲ್ಲಿ ಯಾವ್ದೋ ಒಂದು ತೋರಿಸ್ತಾರೆ ಕ್ರಿಯೇಟ್ ಮಾಡೋದು. ಅದನ್ನೇ ನಂಬ್ಕೊಂಡು ನೀವು ಕೂಡ ವಿಡಿಯೋ ಮಾಡ್ಕೊಂಡು ಟೈಮ್ ವೇಸ್ಟ್ ಮಾಡ್ಕೊಂಡು ಕುತ್ಕೊಬೇಡಿ, ಅರ್ಥ ಆಯ್ತಾ? ಯಾಕಂದ್ರೆ ಅವರು ಮುಖ ತೋರಿಸಿ ಟ್ಯುಟೋರಿಯಲ್ ಮಾಡಿ ನಿಮ್ ಮುಂದೆ ಚೆನ್ನಾಗಿ ಸಂಪಾದನೆ ಮಾಡ್ಕೊಂತಿದ್ರೆ. ಅವ್ರ ಹತ್ರ ಯಾವ್ದು ಚಾನಲ್ ಇಲ್ಲ, ಕಾರ್ಟೂನ್ ಚಾನಲ್ ಇಲ್ಲ, ಅವ್ರು ಟ್ಯುಟೋರಿಯಲ್ ಮಾಡಿ ದುಡ್ಡು ಮಾಡ್ತಾ ಇದಾರೆ. ಅದು ಎಷ್ಟನೇ ಸ್ಥಾನದಲ್ಲಿ ಇದೆ ಬರುತ್ತದು? 6ನೇ ಸ್ಥಾನದಲ್ಲ? ಹೌದು, 6ನೇ ಸ್ಥಾನದಲ್ಲಿ ಟ್ಯುಟೋರಿಯಲ್ ಮಾಡೋದು 6ನೇ ಸ್ಥಾನದಲ್ಲಿ ಇದೆ. ಅದಕ್ಕೆ ತುಂಬಾ ಜನ ಹಿಂದಿಲಾರು ಹೋಗಿ ನೋಡಿ, ನಮ್ ಕನ್ನಡದಲ್ಲೂ ಈಗ ಅವಳೆ ಆಗ್ಬಿಟ್ಟಿದೆ, ವಿಡಿಯೋ ಮಾಡಿ ಕಾರ್ಟೂನ್ ವಿಡಿಯೋ ಮಾಡಿ ಅಂತ. ಅರ್ಥ ಆಯ್ತಾ? ನಿಮ್ನೆಲ್ಲ ಯಾಮಾರಿಸ್ತಿದ್ರೆ, ಅದ್ ಮಾಡೋ ರೀತಿ ಇದೆ. ಓಕೆನಾ? ಗೊತ್ತಿಲ್ಲ ಬಗ್ಗೆ ವಾಟ್ಸ್ಆಪ್ ಮಾಡಿ ಅದ್ರ ಬಗ್ಗೆ ಹೇಳ್ಕೊಡ್ತೀನಿ. ಓಕೆ, ಅದ್ರ ಬಗ್ಗೆ ಆಲ್ರೆಡಿ ವಿಡಿಯೋಗಳು ಮಾಡಿದ್ವಿ ಬೇಜಾನ್, ಯಾವ ರೀತಿ ಮಾಡೋದು ಅಂತ. ಓಕೆನಾ? ಈಗ ಬನ್ನಿ, ಈಗ ಸ್ವಲ್ಪ ಅದಕ್ಕಿಂತ ಲೋ ಕ್ಯಾಟಗರಿ. ಓಕೆನಾ? ನಾವೆಲ್ಲ ಜನರಲ್ ಆಗಿ ಮಾಡ್ತಾ ಇರೋದು ಕುಕಿಂಗ್ ಚಾನಲ್. ಓಕೆ, 0.0 ಇಂದ ಅಂದ್ರೆ 50 ರೂಪಾಯಿಂದ ಹಿಡಿದು 400 ರೂಪಾಯಿವರೆಗೂ ಸಂಪಾದನೆ ಮಾಡೋದು 1,000 ವ್ಯೂಸ್ಗೆ. ಓಕೆನಾ? ಈಗಾಗಲೇ $100 ರೀಚ್ ಆಗ್ತಾ ಇದೆ ನಮ್ದು. ಆ ಲೆಕ್ಕದಲ್ಲೇ ಹೇಳ್ತಾ ಇದೀನಿ. 0.5 ಇಂದ ಹಿಡಿದು $4 ವರೆಗೂ ಸಂಪಾದನೆ ಮಾಡೋದು. ಇನ್ನು ನ್ಯೂಸ್ ಅದ್ರ ತಳ ಬರೋದು ನ್ಯೂಸ್, ಅದು ಅಷ್ಟೇ 0.45 ಇಂದ $4. ಸ್ಪೋರ್ಟ್ಸ್ ಅಷ್ಟೇ ಸೇಮ್. ಸ್ಪೋರ್ಟ್ಸ್ ಬಗ್ಗೆ ಈಗ ಸೂರ್ಯವಂಶಿ ಇವತ್ತು 11 ಬಾಲ್ಗೆ 50 ರನ್ ನೋಡ್ದಿ ಯುವರಾಜ್ ಸಿಂಗ್ ಅವರ ರೆಕಾರ್ಡ್ ನ ಬ್ರೇಕ್ ಮಾಡ್ದ ಅಂತ ಇನ್ಫಾರ್ಮೇಶನ್ ಕೊಡೋದು, ಅದ್ರ ಬಗ್ಗೆ ಕುತ್ಕೊಂಡು ಚರ್ಚೆ ಮಾಡೋದು ಅಥವಾ ವಿಡಿಯೋ ಮಾಡೋದು. ಸ್ಪೋರ್ಟ್ಸ್ ಅದ್ರ ಬಗ್ಗೆನೂ ಅಷ್ಟೇ 0.5 ಇಂದ ಹಿಡಿದು $4 ಬರುತ್ತೆ. ಇನ್ನು ಬ್ಯೂಟಿ, ಹೆಲ್ತ್, ಬ್ಯೂಟಿ ಟಿಪ್ಸ್, ಮೇಕಪ್, ಈ ಲಿಫ್ಟಿಕ್ ಯಾವ ತರ ಯೂಸ್ ಮಾಡೋದು, ಇದು ಆರ್ಗ್ಯಾನಿಕ್ ಲಿಫ್ಟಿಕ್, ಯಾವ್ದು ಪ್ರಾಬ್ಲಮ್ ಆಗಲ್ಲ ತೊಟ್ಟಿಗೆ, ಇದು ಆರ್ಗ್ಯಾನಿಕ್ ಮೇಕಪ್, ಇದು ವಾಟರ್ ಪ್ರೂಫ್ ಮೇಕಪ್, ನೀರ್ ಹಾಕಿದ್ರು ಏನೂ ಆಗಲ್ಲ, ಇದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಶನ್ ಮಾಡ್ಕೊಡೋದಕ್ಕೆ ಅದಕ್ಕೂ ಅಷ್ಟೇ 0.5 ಸಿಗುತ್ತೆ. ಅದಕ್ಕೂ ಇದಕ್ಕಿಂತ ಜಾಸ್ತಿ ಸಿಗುತ್ತೆ. ನೀವು ಪ್ರಾಡಕ್ಟ್ ನ ಪರ್ಚೇಸ್ ಮಾಡಿ ಅದನ್ನ ಅನ್ಬಾಕ್ಸಿಂಗ್ ಮಾಡಿ ಅದನ್ನ ವಿಡಿಯೋ ಮಾಡಿದ್ರೆ ತುಂಬಾ ಚೆನ್ನಾಗಿ ಜಾಸ್ತಿ ಇದು ಬರುತ್ತೆ. ಇನ್ನು ಫ್ಯಾಷನ್ ಡ್ರೆಸ್ ಹಾಕೊಳ್ಳೋದು ಎಲ್ಲ ಸೇರುತ್ತೆ. ನೀವು ಫ್ಯಾಷನ್ ಆಗಿರೋದು ಹೇಗೆ, ಆಮೇಲೆ ಡ್ರೆಸ್ಸಿಂಗ್ ಸೆನ್ಸ್. ಒಬ್ಬ ಇವಾಗ ನೋಡಿದ್ರಲ್ಲ ನೀವು, ಯಾರು ಹೇಳಿ ಡ್ರೆಸ್ ಹಾಕೊಂಡು ತಿರ್ಗಾಡ್ತಾ ನೋಡಿ, ಒಂದು ಏನ್ ಸಿಕ್ಕರು ಕೂಡ ಒಂದು ಗೋಣಿ ಚೀಲದಲ್ಲಿ ಕೂಡ ಡ್ರೆಸ್ ಹಾಕೊಂಡ ಹೆಸರು ತುಂಬಾ ಚೆನ್ನಾಗಿದೆಯಲ್ಲ. ನಿಮ್ಗೆ ಗೊತ್ತಿದ್ಯಾ? ನಾನು ಮರ್ತೋಗ್ಬಿಟ್ಟಿದೀನಿ ನೋಡಿ, ಆದ್ರೆ ಅವ್ನ ಟ್ಯಾಗ್ ಮಾಡ್ತೀನಿ. ಅವ್ರಿಗೆ ಆ ಥರ ಡ್ರೆಸ್ ಸೆನ್ಸ್ ಮಾಡಿಕೊಂಡು ಫ್ಯಾಷನ್ ಶೋ ಮಾಡಿ ವಿಡಿಯೋ ಮಾಡೋದು ತುಂಬಾ ಚೆನ್ನಾಗಿ ಹೋಗುತ್ತೆ. ಇನ್ನು ಲೈಫ್ ಸ್ಟೈಲ್ ಬ್ಲಾಗ್ಸು ಇವೆಲ್ಲ ಬಂದ್ಬಿಟ್ಟು 0.5 ಇಂದ ಹಿಡಿದು $3 ವರೆಗೂ ಸಿಗುತ್ತೆ ನಿಮಗೆ. ಓಕೆನಾ? ಇನ್ನು ಮೂವಿ ರಿವ್ಯೂ ಎಲ್ಲ ಸ್ವಲ್ಪ ಕಡಿಮೆನೆ, 0.3. ಯಾಕಂದ್ರೆ ಮೂವಿ ರಿವ್ಯೂ ಜಸ್ಟ್ ನೀವು ವಾಯ್ಸ್ ಕೊಡೋದು 0.3 ಇಂದ ಹಿಡಿದು $3 ಸಿಗುತ್ತೆ. ಎಂಟರ್ಟೈನ್ಮೆಂಟ್ ಅಷ್ಟೇ 0.3 ಇಂದ ಹಿಡಿದು $3 ಸಿಗುತ್ತೆ. ಇನ್ನು ಕಾಮಿಡಿ ನೋಡಿ ಎಷ್ಟು ಕಮ್ಮಿ ಇದೆ, ಬಟ್ ಆದ್ರೂ ನಮ್ಮಲ್ಲಿ ಕಾಮಿಡಿ ಎಂಟರ್ಟೈನ್ಮೆಂಟ್ ಜಾಸ್ತಿ ಇರೋದು. ಯಾಕಂದ್ರೆ ಕಾಮಿಡಿ 0.2 ಇಂದ ಹಿಡಿದು $2 ಅಷ್ಟೇ 1,000 ವ್ಯೂಸ್ಗೆ. ನಿಮ್ದು ಅದೇ ವಿಡಿಯೋ ಲೆಂತ್ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ವಿಡಿಯೋ 1 ನಿಮಿಷ 2 ನಿಮಿಷ ನೋಡ್ತೀವಿ $0.2 ಸಿಗುತ್ತೆ. ನೀವು ವಿಡಿಯೋ 10-15 ನಿಮಿಷ ಏನೋ ನೋಡ್ತೀವಿ $2 ಸಿಗುತ್ತೆ ನಿಮಗೆ. ಇನ್ನು ಅನಿಮೇಷನ್ ಅದು ಇದು ಅನಿಮೇಷನ್ ಮಾಡೋದು, ಅದೇ ಹೇಳ್ದಾಗ ಕಾರ್ಟೂನ್ ವಿಡಿಯೋ ಮಾಡೋದು ಅಂಥವಕ್ಕೆಲ್ಲ 0.2 ಇಂದ $2 ಸಿಗುತ್ತೆ. ಇನ್ನು ಗೇಮಿಂಗು ಅಷ್ಟೇ 0.2 ಇಂದ ಹಿಡಿದು $4 ಸಿಗುತ್ತೆ. ಲೆಕ್ಕ ಹಾಕೊಳ್ಳಿ. ಓಕೆ, ಇದು ಲೈವ್ ಅಲ್ಲ, ವಿಡಿಯೋಗೆ ಹೇಳ್ತಾ ಇರೋದು ನಾವು. ಓಕೆ, ಕೆಲವರೆಲ್ಲ ಲೈವ್ ಸಾರ್ ಇದು ಅಂತ ಕೇಳ್ಬೇಡಿ. ಲೈವ್ ಅಲ್ಲ, ಏನೂ ಅಲ್ಲ, ವಿಡಿಯೋಗಳಿಗೆ ಮಾಮೂಲಿ ನಾವು ಹೆಂಗ್ ಮಾಡ್ತಿದೀವಿ ವಿಡಿಯೋ ಆ ರೀತಿ. ನಮ್ಮ ಮ್ಯೂಸಿಕ್ಸ್ ಲಾಸ್ಟ್ ಅಲ್ಲಿ ಬರುತ್ತೆ 0.1 ಇಂದ $2. ಅದೇ ಹೇಳಿದ್ರೆ ನಾವು 3.5 ನಿಮಿಷ 4.5 ನಿಮಿಷ ಇತ್ತು ಮ್ಯೂಸಿಕ್ ಫುಲ್ ನೋಡ್ತಿದ್ದೀರ ಅಂದ್ರೆ ಅವಾಗ ನಿಮ್ಗೆ $2 ಸಿಗೋ ಚಾನ್ಸಸ್ ಇದೆ. ಮೀಮೀಸ್ ಓಕೆ 0.5 ಇಂದ $1 ಸಿಗುತ್ತೆ. ಓಕೆ, ಮೀಮೀಸ್ ಎಲ್ಲ ಜಾಸ್ತಿ ಆಗ್ತಾ ಇದ್ರೆ ವಿಡಿಯೋಸ್ಗಳಲ್ಲಿ, ಇಲ್ಲ ಮೀಮೀಸ್ತೆ ಒಂಥರ ಏನೋ ವಿಡಿಯೋ ಮಾಡ್ತಾರೆ ಡಿಫ್ರೆಂಟ್ ಆಗಿ, ನೀವೇ ಓನಾಗಿ ಮೀಮೀಸ್ಗಳು ಮಾಡಾಕ್ತಾ ಇದ್ದೀರಾ ಅಂದ್ರೂ ನಿಮ್ಗೆ 0.5 ಇಂದ $1 ಸಿಗುತ್ತೆ. ಲಾಸ್ಟ್ ಬರೋದೇ ಏನೋ ಶಾರ್ಟ್ಸ್ಗಳದ್ದು ಕ್ಲಿಪ್ಗಳು ಮಾಡಿ ಹಾಕ್ತಾರಲ್ಲ ಅಂತವ್ರಿಗೆ 0.1 ಓಕೆ 1 ಇದು ಇಂದ ಹಿಡಿದು 0.50 ಅಲ್ಲಿಗೆ 50 ರೂಪಾಯಿ ಸಿಗುತ್ತೆ. 45 ರೂಪಾಯಿ ಒಂದು ರೂಪಾಯಿಂದ ಹಿಡಿದು 50 ರೂಪಾಯಿವರೆಗೂ ಸಿಗುತ್ತೆ ನೋಡಿ. ಇದೇ ಲಾಸ್ಟ್. ಅದಕ್ಕೆ ಹೇಳೋದು ನಾನು ಶಾರ್ಟ್ಸ್ ಅದಕ್ಕೆ ನಾವು ಜಾಸ್ತಿ ಮಾಡಲ್ಲ. ಶಾರ್ಟ್ಸ್ ಅಲ್ಲಿ ತುಂಬಾನೇ ಅರ್ನಿಂಗ್ ಕಮ್ಮಿ. ಅರ್ಥ ಆಯ್ತಾ? ಶಾರ್ಟ್ಸ್ ಆಗಿರ್ಬೋದು, ಅದು ಬಿಟ್ರೆ ನೆಕ್ಸ್ಟ್ ಇದು ಕೂಡ ಬರುತ್ತೆ. ಶಾರ್ಟ್ಸ್ ನನ್ ಕೇಳಿದ್ರೆ ಸ್ವಲ್ಪ ಅರ್ನಿಂಗ್ ಕಮ್ಮಿ, ಬಟ್ ವ್ಯೂಸ್ ಬರ್ತಾ ಇರೋದು ಅಂದ್ರೆ ಶಾರ್ಟ್ಸ್ಗೆನೆ, ಬಟ್ ಜಾಸ್ತಿ ಶಾರ್ಟ್ಸ್. ಅರ್ಥ ಮಾಡಿ ನೋಡಿ, ಕುಕಿಂಗ್ ಚಾನಲ್ ಕೂಡ ಹೋಗುತ್ತೆ ಬಟ್ ವ್ಯೂಸ್ ಬರಲ್ಲ. ಓಕೆ, ಅದೇ ನೋಡಿ ಫೈನಾನ್ಸ್ ಎಲ್ಲ ವ್ಯೂಸ್ ಕಮ್ಮಿ ಬಂದ್ರು ಕೂಡ ನಿಮ್ಗೆ ಏನ್ ನಮ್ದು ಟೆಕ್ ಚಾನಲ್ ಬರೋದಕ್ಕಿಂತ 4,000 ಏನೋ ಹೋಗಿದೆ ನಮ್ದು. ಓಕೆ, 4,500 ಹೋಗಿದ್ಯಾ ಲಾಸ್ಟ್ 4,500 ಹೋಗೋದು ಒಂದೇ, ಅದ್ರಲ್ಲಿ 1,000 ವ್ಯೂಸ್ ಹೋಗೋದು ಒಂದೇ ನಮ್ಮ ಫೈನಾನ್ಸ್ ವಿಡಿಯೋ ಮಾಡಿದ್ರೆ. ನೋಡಿ ಅರ್ಥ ಆಯ್ತಲ್ವಾ ಯಾವ ಕ್ಯಾಟಗರಿ ಮಾಡ್ತೀವಿ ಅಂತ. ಅದೇ ತಿಳ್ಕೊಂಡ್ ಮಾಡಿ ಅವ್ರ ಬಗ್ಗೆ. ಓಕೆ, ಕೆಲವರೆಲ್ಲ ಬಂದಿರು ನಮ್ಮ ಹತ್ರ ಫೈನಾನ್ಸ್ ಬಗ್ಗೆ ಈ ತರ ಎಲ್ಲ ವಿಡಿಯೋ ಮಾಡ್ಬೇಕು ಅಂದಿದ್ದೀನಿ ಸರ್, ಇದೆಲ್ಲ ಅರ್ನಿಂಗ್ ಜಾಸ್ತಿ ಇದೆ ಅಂತ ನನಗೂ ಹೇಳಿದ್ರು.
ಹೌದು ಸರ್ ಮಾಡಿ ಸರ್ ಅಂತ ಹೇಳಿ ನಾವೇ ಚಾನಲ್ಗಳನ್ನ ಕ್ರಿಯೇಟ್ ಮಾಡ್ಕೊಟ್ಟಿದೀವಿ ಹೌದು ಅಲ್ವಾ. ಆಮೇಲೆ ಇದು ಅಷ್ಟೇ ಮಾರ್ಕೆಟಿಂಗು ಮಾರ್ಕೆಟಿಂಗ್ ಬಗ್ಗೆ 2-3 ಚಾನಲ್ ಮಾಡ್ಕೊಟ್ಟಿದೀವಿ. ಬಂದಿ ಕಷ್ಟ ಅವರ ಬ್ಯೂಟಿ ಟಿಪ್ಸ್ ಬಗ್ಗೆ ಮಾಡಿದೀವಿ, ಅದು ಕೂಡ ಕ್ರಿಯೇಟ್ ಮಾಡ್ಕೊಟ್ಟಿದೀವಿ. ನಮ್ಗೆಲ್ಲ ಅನುಭವ ಇದೆ, ಅರ್ಥ ಆಯ್ತಾ. ನೋಡಿ ನೀವು ಎಲ್ಲ ಇದರಲ್ಲಿ ಅನುಭವ ಫಸ್ಟ್ ನಿಮ್ಮ ಹತ್ರ ಇದೆಯಾ, ನಿಮ್ ಟ್ಯಾಲೆಂಟ್ ತೋರ್ಸಕ್ಕೆ, ಅದ್ರ ಬಗ್ಗೆ ತಿಳ್ಕೊಂಡು ಸಂಪೂರ್ಣವಾಗಿ ಎಲ್ಲ ಅದ್ರ ಬಗ್ಗೆ ಕೋರ್ಸಿಂಗ್ ತಗೊಂಡು ಅಲ್ವಾ. ಎಲ್ಲ ಕೋರ್ಸಿಂಗ್ ಇರುತ್ತೆ ಬಿಸ್ನೆಸ್ ಬಗ್ಗೆ ಹೇಗೆ ಮಾಡೋದಿಲ್ಲ ಅಂತ, ಅದನ್ನ ಕ್ಲಾಸಸ್ ಅಟೆಂಡ್ ಮಾಡಿ ಅದನ್ನ ತಿಳ್ಕೊಂಡು ನೀವು ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿರೋ ಬಗ್ಗೆ ಮಾಹಿತಿ ಕೊಟ್ರೆ ನೀವು ಒಳ್ಳೆ ದುಡ್ಡು ಮಾಡ್ತೀರಾ, ಅರ್ಥ ಆಯ್ತಾ. ಯೂಟ್ಯೂಬ್ ನಿಂದ ಕಮ್ಮಿ ವ್ಯೂಸ್ ಬರೋದು ಸಾಕು ನಿಮ್ ದುಡ್ಡೆ. 1500, 800, 900 ವ್ಯೂಸ್ ಬರೋದು ಒಂದೇ, ನಮ್ 4000, 5000 ವ್ಯೂಸ್ ಬರೋದು ಒಂದೇ, ಅರ್ಥ ಆಯ್ತಲ್ವಾ. ಇಲ್ಲಿಗೆ ವಿಡಿಯೋ ಮುಗಿಸೋಣ. ವಿಡಿಯೋ ಇಷ್ಟ ಆಗಿರುತ್ತೆ ದಯವಿಟ್ಟು ಲೈಕ್ ಮಾಡಿ, ಓಕೆ ಅಂತ ಹೇಳ್ತಾ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದೀವಿ. ಓಕೆ, ಹೋಪ್ ನೀವು ಡೀಟೇಲ್ ಇನ್ಫಾರ್ಮೇಶನ್ ಸಿಕ್ತಂತ ಹಾಕೊಡಿ. ಈ ರೀತಿ ವಿಡಿಯೋಸ್ ಬೇಕಂದ್ರೆ ದೇವ್ಡಂಗೆ ಪ್ರೋತ್ಸಾಹ ಕೊಡಿ. ಹೇಳಿ ಸಿಂಪಲ್, ಜಸ್ಟ್ ಒಂದು ಸಬ್ಸ್ಕ್ರೈಬ್ ಮಾಡ್ರೆ, ಒಂದು ಲೈಕ್ ಮಾಡ್ರೆ, ಒಂದು ಶೇರ್ ಮಾಡ್ರೆ, ಮತ್ತು ಕಾಮೆಂಟ್ ಮಾಡ್ರೆ. ಇಷ್ಟ ಮಾಡೋರಿಗೆ ದೊಡ್ಡ ಪ್ರೋತ್ಸಾಹ ಕೊಡ್ತೀರಾ. ದೇವ್ಡು ಕನ್ನಡ ಬೆಳೆಸಿ ಮತ್ತು ಕನ್ನಡ ಉಳಿಸಿ. ವಿಡಿಯೋ ಮುಗಿಸ್ತಾ ಇದೀನಿ. ಜೈ ಕರ್ನಾಟಕ, ಒಂದೇ ಮಾತ್ರ. ಶುಭ ದಿನ ಫ್ರೆಂಡ್ಸ್. ಮುಂದೆ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್.